ಹಾಯ್ ಫ್ರೆಂಡ್ಸ್, ಹೊತ್ತು ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೆ 2 ದಿನದಿಂದ ವೀಡಿಯೋಸ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ, ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಆಫೀಸಲ್ಲಿ ಜಾಸ್ತಿ ಕೆಲಸ ಇರೋದ್ರಿಂದ ನನಗೆ ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಆಮೇಲೆ ನಮ್ಮ ಮೇಡಮ್ಮರಿಗೂ ಸ್ವಲ್ಪ ಶಿಫ್ಟ್ ಬೇರೆ ಇತ್ತು. ಸೊ ಅವರಿಗೆ ಬೇರೆ ಶಿಫ್ಟು, ನನಗೆ ಬೇರೆ ಶಿಫ್ಟ್ ಇತ್ತು. ಸೊ ಹಂಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏನಪ್ಪ ವಿಷಯ ಅಂತಂದರೆ, ನಿನ್ನೆ ನಾನು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಸೊ ಅವರು ಸೇಮ್ ಡೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು. ಸೊ ನಿನ್ನೆ ಕೊಟ್ಟಿರಲಿಲ್ಲ, ಇವತ್ತು ಫೋನ್ ಮಾಡಿದ್ದಾರೆ. ಸೊ ಇವಾಗ ಫೋನ್ ಮಾಡಿದ್ದಾರೆ, ಬನ್ನಿ ಕೆಳಗಡೆ ಬಂದಿದ್ದಾರಂತೆ. ಸೊ ಡೆಲಿವರಿಯವರು ತೊಗೊಂಬರೋಣ, ಅದೇನು ಬೈ ಮಾಡಿದ್ದೀನಿ ಅದೇನು ಅಂತಂತ ನಿಮಗೆ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ನಾಳೆ ಮತ್ತೆ ನಮ್ಮ ಮಿಸಸ್ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಜಾತ್ರೆ ಇದೆ. ಸೊ ಮೊನ್ನೆ ರೀಸೆಂಟಾಗಿ ನಮ್ಮೂರು ಜಾತ್ರೆ ಮಾಡ್ಕೊಂಬಂದ್ವಿ. ಈಗ ನಮ್ಮ ಮಿಸಸ್ ಅವ್ರ ಊರಲ್ಲಿ ಜಾತ್ರೆ ಇದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಕೊರಿಯರ್ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡೋಣ ಅದು ಯಾವ ಥರ ಬಂದಿದೆ ಏನಂತಂದು. ನಾ ಮಾಡಿರೋ ಆರ್ಡ್ರ್ ಮಾತ್ರ ಚಿಕ್ಕದಿದ್ರು, ಬಾಕ್ಸ್ ಮಾತ್ರ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಬಂದಿದೆ ಏನು ಅಂತಂದು, ಚೆನ್ನಾಗಿದೆ ಏನಂತಂದು. ನಾನು ಅಮೆಝಾನಲ್ಲಿ ಅದು ಇದುವರೆಗೂ ಏನೂ ಆರ್ಡ್ರ್ ಮಾಡಿಲ್ಲ. ನೋಡ್ತಿರ್ಬೋದು, ಈ ಥರ ಇದೆ, ಚೆನ್ನಾಗಿದೆ. ನಮ್ಮ ಮಿಸಸ್ ಅವ್ರಿಗೆ ತೋರಿಸ್ತಾ ಇದೆ. ನಮ್ಮ ಮಿಸಸ್ ಇದೇನಿದು ಬಾಕ್ಸ್ ಇಷ್ಟು ದೊಡ್ಡದು ಬಂದಿದೆಯಲ್ಲ, ಏನು ಆರ್ಡ್ರ್ ಮಾಡಿದೆ ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇದು ಬೈ ಮಾಡಿರೋದು ಅವ್ರಿಗೆ ಹೇಳಿಲ್ಲ. ಸೊ ನಾನೇ ಆರ್ಡ್ರ್ ಮಾಡಿದ್ದೆ ಇದನ್ನು. ಯಾಕಂದರೆ ನಮ್ಗೆ ವಿಡಿಯೋ ಮಾಡೋ ಮುಂದೆಲ್ಲ ಸ್ವಲ್ಪ ಮೊಬೈಲ್ ಹಿಡ್ಕೊಳಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಇದು ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ, ಮೊಬಿ ಲೈಫ್ ಅವ್ರದ್ದು. ಅದು ಚಿಕ್ಕ ಪ್ರಾಡಕ್ಟಿಗೆ ಬಾಕ್ಸ್ ಮಾತ್ರ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಇಲ್ಲಿ ಈ ಥರ ಇದೆ, ನೋಡ್ತಿರ್ಬೋದು. ಮೊಬೈಲ್ ಅನ್ಕೊಂಡು ವೇಟ್ ಇದೆ, ತುಂಬ ವೇಟ್ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ. ಸೊ ಓಪನ್ ಮಾಡಿ ನೋಡೋಣ. ಯಾಕಂದರೆ ಆಲ್ರೆಡಿ ನಾನು ಪ್ರೀವಿಯಸ್ಸು ಮೊಬೈಲ್ ಲೈಫ್ ಅವ್ರದ್ದೇ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ. ನಂದು ಅದು ಲಾಸ್ಟ್ ಟೈಮ್ ಎಲ್ಲೋ ಮಿಸ್ ಆಯಿತು. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟ್ರಿಪ್ ಹೋಗಿರೋ ಟೈಮಲ್ಲಿ ಎಲ್ಲೋ ಮಿಸ್ ಆಯಿತು ನನಗೆ. ಆವಾಗಿಂದ ಮತ್ತೆ ನಾನು ತೊಗೊಂಡಿರಲಿಲ್ಲ. ಸೊ ಇವಾಗ ವಿಡಿಯೋ ಎಲ್ಲ ಮಾಡ್ತಿದ್ದೇವಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇವರು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಬಟ್ ಯಾವ ಥರ ಹೆಂಗೆ ಏನು ವರ್ಕ್ ಮಾಡೋದು ಏನಂತ ಕೊಟ್ಟಿದ್ದಾರೆ. ಸೊ ಬಟ್ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಸೊ ಮೊದಲಿದು ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಏನಂತಂದು. ನೋಡ್ತಿರ್ಬೋದು ನೀವು. ಇಷ್ಟು ವರ್ಷದಲ್ಲಿ ಅಂತಂದರೆ, ನಾನು ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದರೆ ಅಮೆಝಾನಲ್ಲಿ ಫಸ್ಟ್ ಟೈಮ್ ನಾನು ಇದು ಬೈ ಮಾಡಿರೋದು. ಯಾವಾಗಲೂ ಏನು ತೊಗೊಂಡ್ರು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋದಲ್ಲಿ ತೊಗೊಂಡಿದ್ದೇನೆ. ಆಲ್ಮೋಸ್ಟ್ ನಾನು ಆನ್ಲೈನಲ್ಲಿ ಏನು ಬೈ ಮಾಡಲ್ಲ. ಸೊ ಏನು ತೊಗೊಂಡ್ರು ಡೈರೆಕ್ಟ್ ಶಾಪಲ್ಲೇ ತೊಗೊತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದಕ್ಕೆ ರಿಮೋಟ್ ಬೇರೆ ಇದೆ, ರಿಮೋಟ್ ಥ್ರೂ ವರ್ಕ್ ಆಗುತ್ತೆ. ಸೊ ಅವರು 10 ಮೀಟ್ರ್ ಡಿಸ್ಟೆನ್ಸಲ್ಲಿ 10 ಮೀಟ್ರ್ ಡಿಸ್ಟೆನ್ಸ್ವರೆಗೂ ವರ್ಕ್ ಆಗುತ್ತೆ ಅಂತ ಅದರಲ್ಲಿ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯಲಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಟ್ರೆಂತ್ ಇದೆ, 6.1 ಇಂಚ್ ಇದೆ. ಇದು 6.1 ಇಂಚ್ ಇದೆ, ಚೆನ್ನಾಗಿದೆ. ಆಮೇಲೆ ನಾನು ಏನೋ ಬೈ ಮಾಡ್ಬೇಕಂತಂದ್ರೂ ರಿವ್ಯೂ ನೋಡ್ದೇನೆ, ಸ್ವಲ್ಪ ರಿವ್ಯೂ ನೋಡ್ಬಿಟ್ಟು ಬೈ ಮಾಡ್ತೇನೆ. 80% ಪ್ಲಸ್ ಪಾಸಿಟಿವ್ ಆಗಿತ್ತಂದ್ರೆ ಮಾತ್ರ ಪ್ರಾಡಕ್ಟನ್ನು ಬೈ ಮಾಡ್ತೇನೆ, ಇಲ್ಲಾಂದ್ರಿಲ್ಲ. ಆದರೂ ನನಗೆ ತುಂಬ ಟೈಮ್ ಮೋಸ ಆಗಿದೆ. ಸಣ್ಣ ಪುಟ್ಟ ಜಾಸ್ತಿ ನಾನು ಏನೋ ಆರ್ಡ್ರ್ ಮಾಡಲ್ಲ. ಸೊ ಆರ್ಡ್ರ್ ಮಾಡಿದ್ರೆ ಈ ಥರ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಆಪ್ರೇಟ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಏನಂತಂದ್ರೆ, ರಿಮೋಟ್ ವರ್ಕ್ ಆಗುತ್ತೆ ಇಲ್ಲ ಅಂತಂದು. ಸೊ ನೋಡೋಣ ಇಲ್ಲಿ. ಅದೇ 10 ಮೀಟ್ರ್ ಅಂತ ಹೇಳಿದ್ನಲ್ಲ, ಸೊ ಅದೇ 10 ಮೀಟ್ರ್ ಡಿಸ್ಟೆನ್ಸ್ವರೆಗೂ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡೋಣ, ಈಗ ವಿಡಿಯೋ ಹಾಕೋಣ. ನೋಡಿ ವರ್ಕ್ ಆಗ್ತಾಯಿದೆ. ಈಗ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಆಫ್ ಮಾಡ್ತೀನಿ. ಓಕೆ, ಆಫ್ ಆಯಿತು. ಇವಾಗ ಮತ್ತೆ ಆನ್ ಆಯಿತು. ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಬೇಕಂತಂದರೆ, ಸೊ ನನ್ನ ಬಯೋದಲ್ಲಿ ಇದರದ್ದು ಲಿಂಕನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಇದನ್ನು ಬೈ ಮಾಡ್ಬೋದು. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಮಿನಿ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.